ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ? ನಾನು ನಿಮ್ಮ ಎಂಪಿ ಮುದಾಳಿ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕ ರಾಜ್ಯ ಪಂಚಾಯತ್ ರಾಜ್ ಅಭಿವೃದ್ಧಿ ಅಧಿಕಾರಿಗಳ ಬಿ ಗ್ರೇಡ್ ಹುದ್ದೆಗಳನ್ನು ಉನ್ನತೀಕರಣ ಸಂಘವು ಪಿಡಿಒಗಳ ಎಲ್ಲ ಹುದ್ದೆಗಳನ್ನು ಗೆಜೆಟೆಡ್ ಗ್ರೂಪ್ ಬಿಗೆ ಸೇರ್ಪಡೆ ಉನ್ನತಿಗೊಳಿಸಬೇಕೆಂದು ಆಗ್ರಹಿಸಿ ದಿನಾಂಕ 4/10/2024ರಂದು ಅನಿರ್ದಿಷ್ಟ ಅವಧಿಗೆ ಫ್ರೀಡಂ ಪಾರ್ಕ್ನ ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯ ಬಿ ಗ್ರೇಡ್ ಹುದ್ದೆಗಳ ಉನ್ನತೀಕರಣ ಸಂಘವು ರಾಜ್ಯದ ಎಲ್ಲ ನಮ್ಮ ಪಿಡಿಒಗಳು ಅವರ ಬೇಡಿಕೆಗಳನ್ನ ಈಡೇರಿಕೆಯಾಗಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಆಗಿರತಕ್ಕಂಥ ರಾಜ್ಯ ಮಟ್ಟದ ಅಭಿವೃದ್ಧಿ ಅಧಿಕಾರಿಗಳ ಸಂಘದ ವತಿಯಿಂದ ಈ ಹುದ್ದೆಗಳನ್ನ ಜವಾಬ್ದಾರಿತ ಮತ್ತು ಕೆಲಸಗಾರನ ಹೊರಗೆ ಅನುಗುಣವಾಗಿ ಹುದ್ದೆ ಬಿ ದರ್ಜೆಗೆ ಉನ್ನತೀಕರಣಗೊಳಿಸುವುದಿಲ್ಲ ಹಾಗೂ ಹುದ್ದೆಯನ್ನು ಗೆಜೆಟೆಡ್ ಗ್ರೂಪ್ ಬಿ ಉನ್ನತೀಕರಣಗೊಳಿಸುವ ಮೂಲಕ ನಮ್ಮ ಸೇವೆಗಳನ್ನು ಗೌರವಿಸಬೇಕೆಂದು ಆಗ್ರಹಿಸಿ ಫ್ರೀಡಂ ಪಾರ್ಕ್ನಲ್ಲಿ ದಿನಾಂಕ 4/10/2024ರಂದು ಬೃಹತ್ ಆದಂತಹ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಪ್ರತಿಭಟನೆಗೆ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ಮತ್ತು ರಾಜ್ಯದ ಎಲ್ಲ ಮೂಲೆಗಳಿಂದ ಬರುತ್ತಿರುವಂತಹ ಎಲ್ಲ ನಮ್ಮ ಪಿಡಿಒಗಳನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಅನಿರ್ದಿಷ್ಟವಾಗಿರ್ತಕ್ಕಂಥ ಈ ಒಂದು ಮುಷ್ಕರವನ್ನ ನಮಗೆ ಸರ್ಕಾರ ಸೌಲಭ್ಯ ಕೊಡುವವರೆಗೂ ಮತ್ತು ಸರ್ಕಾರ ಆದೇಶಗಳನ್ನು ಹೊರಡಿಸುವವರೆಗೂ ಅನಿರ್ದಿಷ್ಟವಾಗಿ ಕಾರ್ಯಕ್ರಮವನ್ನ ಮುಷ್ಕರವನ್ನು ಹಮ್ಮಿಕೊಳ್ಳಲಾಗಿದೆ ಅಂತಕ್ಕಂಥ ಮಾತನ್ನ ಕೇಳಿ ಬರ್ತಾ ಇದೆ. ಒಟ್ಟಾರೆಯಾಗಿ ಹೇಳಬೇಕಾದ್ರೆ ಈ ಹೋರಾಟದ ಪರಿಣಾಮ ಗ್ರಾಮ ಪಂಚಾಯತಿನ ಎಲ್ಲ ಅನೇಕ ಮೂಲಭೂತ ಸೌಕರ್ಯಗಳನ್ನ ಸ್ಥಗಿತಗೊಳಿಸಲು ಸಾಧ್ಯವೂ ಸಹ ಇದೆ ಅಂತಕ್ಕಂಥ ಮಾತನ್ನ ಇಲ್ಲಿರ್ತಕ್ಕಂಥ ಪಿಡಿಒ ಅವರು ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಜೊತೆಗೆ ರಾಜ್ಯದ ಸುಮಾರು 450ಕ್ಕೂ ಹೆಚ್ಚು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಹೋರಾಟದಲ್ಲಿ ಈ ಒಂದು ಭಾಗವಹಿಸುತ್ತಾ ಇದ್ದಾರೆ. ಹಾಗಾಗಿ ಹೆಚ್ಚಿನ ದಿವಸ ಕೂಡ ನಮ್ಮದಾಗಿದೆ. ಒಟ್ಟಾರೆಯಾಗಿ ಹೇಳಬೇಕಾದ್ರೆ ಬೀದರ್ ಜಿಲ್ಲೆಯಿಂದ ಹಲವಾರು ಕರ್ನಾಟಕ ರಾಜ್ಯದ ಎಲ್ಲ ಮೂಲೆಗಳಿಂದ ಪಿಡಿಒಗಳು, ಪಂಚಾಯತ್ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ತಮ್ಮ ಸೇವೆಯನ್ನ ಗೌರವಿಸುವಂತೆ ಮತ್ತು ತಮ್ಮ ಹುದ್ದೆಗಳನ್ನ ಉನ್ನತೀಕರಣಗೊಳಿಸುವಂತೆ ಸರ್ಕಾರಕ್ಕೆ ಆಗ್ರಹಿಸಲಾಗುತ್ತದೆ ಎಂದು ಆಗ್ರಹಿಸಿ ಬೀದರ್ ಜಿಲ್ಲೆಯ ಮರ್ಕಲ್ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಹಾಗೂ ವಿಭಾಗೀಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಉಮೇಶ್ ಕೆ ಜಾಬ್ ಅವರು ಒತ್ತಾಯಿಸಿದ್ದಾರೆ. ಬನ್ನಿ ಅವರೆಲ್ಲ ಏನ್ ಹೇಳಿದ್ದಾರೆ ಒಂದಿಷ್ಟು ನಾವು ನೋಡ್ಕೊಂಡು ಬರೋಣ. ನಾನು ಉಮೇಶ್ ಕೆ ಜಾಬ್ ಅಧಿಕಾರಿ, ಗ್ರಾಮ ಪಂಚಾಯತ್ ಮರ್ಕಲ್, ತಾಲೂಕಾ ಜಿಲ್ಲೆ ಬೀದರ್ ಆಗಿದ್ದು, ಕರ್ನಾಟಕ ರಾಜ್ಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಗ್ರೂಪ್ ಬಿ ಉನ್ನತೀಕರಣ ಹೋರಾಟ ಸಂಘದ ಕಲಬುರಗಿ ವಿಭಾಗೀಯ ಕಾರ್ಯದರ್ಶಿಯಾಗಿರುತ್ತೇನೆ. ದಿನಾಂಕ 4/10/2024ರಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಕುಟುಂಬ ವರ್ಗದಿಂದ ಅನಿರ್ದಿಷ್ಟಾವಧಿ ಹೋರಾಟಕ್ಕೆ ನೀಡಿರುವ ಕರೆಗೆ ನಮ್ಮ ಸಂಘವು ಬೆಂಬಲವನ್ನು ವ್ಯಕ್ತಪಡಿಸಿರುತ್ತದೆ. ನಮ್ಮ ಸಂಘದಿಂದ ಪ್ರಮುಖ ಬೇಡಿಕೆ ಏನಾಗಿರುತ್ತಂದರೆ, ರಾಜ್ಯದಲ್ಲಿರುವಂಥ 6021 ಹುದ್ದೆಗಳನ್ನು ಗ್ರೂಪ್ ಬಿ ಹುದ್ದೆಯನ್ನಾಗಿ ಮೇಲ್ದರ್ಜೆಗೆ ಏರಿಸಿ ಗೆಜೆಟೆಡ್ ಅಧಿಕಾರಿ ದರ್ಜೆಯನ್ನು ನೀಡುವ ಸಲುವಾಗಿ ನಮ್ಮ ಹೋರಾಟ ಸತತವಾಗಿ ಸಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನಾವು ಸೆಪ್ಟೆಂಬರ್ 10ರಂದು ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾದ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರಿಗೆ ನಮ್ಮ ಸಂಘದ ವತಿಯಿಂದ ಮನವಿ ಪತ್ರವನ್ನು ನೀಡುತ್ತೇವೆ. ಮಹಾತ್ಮ ಗಾಂಧಿಯವರ ಜಯಂತಿಯವರೆಗೆ ನಮ್ಮ ಏನು ಬೇಡಿಕೆ ಇದ್ದಾವೆ ಆ ಬೇಡಿಕೆಯನ್ನು ಈಡೇರಿಸಿ ಎಲ್ಲ ಹುದ್ದೆಗಳನ್ನು ಮೇಲ್ದರ್ಜೆಗೆ ಏರಿಸಬೇಕಂತಂದು ನಮ್ಮ ಸಂಘದ ವತಿಯಿಂದ ಮನವಿಯನ್ನು ಮಾಡಿಕೊಳ್ಳಲಾಗಿತ್ತು. ಆದರೆ ಇಲ್ಲಿವರೆಗೆ ಯಾವುದೇ ಒಂದು ಈ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳದೇ ಇರುವುದರಿಂದ ಹಾಗೂ ನಮ್ಮ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಕುಟುಂಬ ವರ್ಗದಿಂದ ದಿನಾಂಕ 4/10/2024ರಂದು ವಿವಿಧ ಬೇಡಿಕೆಗಳನ್ನು ಈಡೇರಿಸುವ ಸಲುವಾಗಿ ಎಲ್ಲ ವೃಂದ ಸಂಘಗಳ ಜೊತೆಗೆ ಅನಿರ್ದಿಷ್ಟಾವಧಿ ಮುಷ್ಕರ ಏನಿರುತ್ತದೆ ಆ ಒಂದು ಮುಷ್ಕರದಲ್ಲಿ ನಮ್ಮ ಬೇಡಿಕೆ, ಪ್ರಮುಖ ಬೇಡಿಕೆ ಗ್ರೂಪ್ ಬಿ ಹುದ್ದೆಯನ್ನು ಎಲ್ಲ ಪಿಡಿಒ ಅವರಿಗೆ ತಲುಪಿಸಬೇಕು ಅನ್ನುವಂತಹ ಒಂದು ಸರ್ಕಾರ ಆದೇಶ ಹೊರಡಿಸಬೇಕನ್ನುವಂತಹ ಒಂದು ನಿಟ್ಟಿನಲ್ಲಿ ನಾವು ಬೆಂಬಲವನ್ನು ವ್ಯಕ್ತಪಡಿಸಿ ಅನಿರ್ದಿಷ್ಟಾವಧಿ ನಮ್ಮ ಬೇಡಿಕೆ ಈಡೇರುವವರೆಗೆ ಅನಿರ್ದಿಷ್ಟಾವಧಿಯನ್ನು ಹೋರಾಟಕ್ಕೆ ನಾವು ಧುಮುಕ್ತಾ ಇದ್ದೀವಿ.
ಈ ಒಂದು ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ನಮ್ಮ ಬೇಡಿಕೆ ಇಡುವವರೆಗೂ ಹಿಂಜರಿಯುವಂತಹ ಒಂದು ಪ್ರಶ್ನೆ ಇರುವುದಿಲ್ಲ. ಹಾಗಾಗಿ ಸಾರ್ವಜನಿಕರು ಈ ಒಂದು ಅನಿರ್ದಿಷ್ಟ ಅವಧಿಯ ಸಮಯದಲ್ಲಿ ಮುಷ್ಕರ ಏನು ಹೊರಡ್ತದೆ ಆ ಸಮಯದಲ್ಲಿ ನಮಗೆ ಸಹಕರಿಸಬೇಕು. ಹಾಗೆ ಮೂಲಭೂತ ಸೌಕರ್ಯಗಳಾದ ಕುಡಿಯುವ ನೀರು ಮತ್ತು ಬೀದಿ ದೀಪದ ವ್ಯವಸ್ಥೆಯನ್ನು ಯಥಾಸ್ಥಿತಿಯಲ್ಲಿ ಮಾಡ್ತಾ ಇರ್ತೀವಿ. ಆದರೆ ಇನ್ನಿತರ ಸೇವೆಗಳನ್ನು ಸ್ಥಗಿತಗೊಳಿಸ್ತೇವೆ. ಸುಮಾರು ಗ್ರಾಮೀಣ ಭಾಗದಲ್ಲಿ ಸುಮಾರು ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ನಾವು ಹಗಲಿರುಳು ದುಡಿತಾ ಇದ್ದೀವಿ. ಆದರೆ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಾ ಇಲ್ಲ. ಆ ಒಂದು ಸಮಸ್ಯೆಗಳ ಪರಿಹಾರ ದಿಶೆಯಲ್ಲಿ ನಾವು ಹೋರಾಟಕ್ಕೆ ಅನಿವಾರ್ಯವಾಗಿ ಇಳಿಬೇಕಾಗಿದೆ. ನಮ್ಮ ಅನಿವಾರ್ಯತೆಯನ್ನು ತಾವೆಲ್ಲರೂ ಅರ್ಥ ಮಾಡ್ಕೋತೀರಿ ಅನ್ನುವಂಥ ಒಂದು ದಿಶೆಯಲ್ಲಿ ಈ ಮೂಲಕ ಸಾರ್ವಜನಿಕರಲ್ಲಿ ಮನವಿ ಮಾಡ್ಬೋದು. ಸರ್, ಬೀದರಿಂದ ಎಷ್ಟು ಜನ ಹೋಗ್ತಾ ಇದ್ದಾರೆ? ಬೀದರ್ದಿಂದ ಇಡೀ ನಮ್ಮದು ಎಲ್ಲ ವೃಂದ ಸಂಘಗಳು, ದ್ವಿತೀಯ ದರ್ಜೆ ಸಹಾಯಕರು, ಕಾರ್ಯದರ್ಶಿ ಹಾಗೂ ಗ್ರಾಮ ಪಂಚಾಯತಿ ಸಿಬ್ಬಂದಿಯವರು, ಹಾಗೆ ನಮ್ಮ ಗ್ರಾಮ ಪಂಚಾಯತಿಯ ಪ್ರತಿನಿಧಿಗಳ ಸಂಘ ಕೂಡ ಈ ಒಂದು ಮುಷ್ಕರಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿರುತ್ತದೆ. ಇದು ಐತಿಹಾಸಿಕವಾದ ಒಂದು ಹೋರಾಟವಾಗಿದೆ. ಈ ಹಿಂದೆ ಕೂಡ ಸುಮಾರು ಹೋರಾಟಗಳಾಗಿದ್ದಾವೆ. ಆದರೆ ಈ ರೀತಿ ಹೋರಾಟ ಆಗಿಲ್ಲ. ಎಲ್ಲ ವೃಂದ ಸಂಘಗಳು ಮತ್ತು ಜನಪ್ರತಿನಿಧಿಗಳನ್ನು ಈ ಒಂದು ಹೋರಾಟದಲ್ಲಿ ಬೆಂಬಲಿಸಿರುವುದು ನಮಗೆ ವಿಶೇಷ ಬಲ ಇದೆ ಅಂತ ಹೇಳ್ಬೋದು. ಯಾಕಂದರೆ ಅವರು ಸುಮಾರು ನಮ್ಮದು RDPR ಕುಟುಂಬ ಅಂತಂದರೆ ನಾವು ಸಿಬ್ಬಂದಿ, ಅಧಿಕಾರಿ ಮತ್ತು ಜನಪ್ರತಿನಿಧಿಗಳು ಇವರೆಲ್ಲರೂ ಒಂದು ಸಮನ್ವಯತೆಯಿಂದ ಸಾಗಿದ್ರೆ ಮಾತ್ರ ಗ್ರಾಮೀಣ ಪ್ರದೇಶದಲ್ಲಿ ಅಭಿವೃದ್ಧಿ ಕಾಣಲಿಕ್ಕೆ ಸಾಧ್ಯ. ಹಾಗಾಗಿ ನಮ್ಮ ಗ್ರಾಮ ಪಂಚಾಯತಿಯ ಚುನಾಯಿತ ಸದಸ್ಯರ ಒಕ್ಕೂಟ ಕೂಡ ಈ ಒಂದು ಹೋರಾಟಕ್ಕೆ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿರುತ್ತಾರೆ. ಮತ್ತು ಎಲ್ಲ ವಿವಿಧ ವೃಂದ ಸಂಘಗಳು ಕೂಡ ಹೋರಾಟಕ್ಕೆ. ಇದು ಹೋರಾಟ ಎಲ್ಲಿ ನಡೀತಾ ಇದೆ ಸರ್? 4ನೇ ತಾರೀಕು ಫ್ರೀಡಂ ಪಾರ್ಕ್, ಬೆಂಗಳೂರು ಫ್ರೀಡಂ ಪಾರ್ಕ್. ಹಾಗಾಗಿ ಈಗಾಗಲೇ ನಾವು ಬೀದರ್ ಜಿಲ್ಲೆಯಿಂದ ಫ್ರೀಡಂ ಪಾರ್ಕ್ ಚಲೋ ಘೋಷಣೆಗೆ ಎಲ್ಲ ಕಡೆ ಎಲ್ಲ ಸ್ನೇಹಿತರಿಗೆಲ್ಲ ಕರೆ ನೀಡಿದ್ದೀವಿ. ಎಲ್ಲರೂ ಸ್ವಯಂ ಪ್ರೇರಿತವಾಗಿ ಉತ್ಸುಕತೆಯಿಂದ ಈ ಹೋರಾಟದಲ್ಲಿ ಪಾಲ್ಗೊಳ್ಳಲಿದ್ದಾರೆ.